ಹೌದು ಇದನ್ನು ಆಗ್ತಾ ನಾವು ಇಂಡೋನೇಷ್ಯಾ ಇದ್ರ ಥರನೇ ಯಾವಾಗಲೂ ರೆಡಿಯಾಗಿರ್ಬೇಕು ವರ್ಷ ಅಂತ ಅನ್ನಿಸ್ತದಪ್ಪ. 4 years ಬ್ಯಾಕ್ ಮಂತ್ರಾಲಯ ಹಂಗೆ ಆಯಿತು. ಅಷ್ಟು ಮಾಡಿದ್ರೆ ಮೋಸ್ಟ್ಲಿ ಗೌರ್ಮೆಂಟೇ ಬೇಕಾಗಿತ್ತು. ಹೌದು ಅಷ್ಟೇ. ಅದು ಇವತ್ತು ಒಳ್ಳೆಯದಂಥ ಜಾನುವಾರುಗಳಿಗೆ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಏನು ಅನಿಸುತ್ತೆ? ಯಾವ ರೀತಿ ಏನು ಅನಿಸುತ್ತಾ? ಮನಸ್ಸಿನ ನೋವು ತಡಿಲಾರದೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದು ಇಲ್ಲಿ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಒಂದು ತುಂಡು ಈ ಜೋಳದ ಕಡ್ಡಿನ ರೇಟ್ ಮಾತಾಡಿ ಕೊಯ್ಯಿಸಿ ಜನ ಇಟ್ಕೊಂಡು ಕಳಿಸ್ತಾ ಇದ್ದೇನೆ ಅಂದರೆ ಅದರ ಬಗ್ಗೆ ಇಷ್ಟು ಕನಿಕರ ನಮಗಿರ್ಬೋದು. ನಾವು ಕೃಷಿಯಲ್ಲಿ ಇದ್ದಿದ್ದರಿಂದ ಪ್ರಾಣಿ ದಯೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನನ್ನಾಗೆ ಸಹಸ್ರಾರು ಜನರಿಗೆ ಅರ್ಥ ಆಗುತ್ತೆ. ಆ ಹೊಳೆಯಲ್ಲಿ ಸತ್ತೋಗಿರೋ ಪ್ರಾಣಿಗಳನ್ನ ನೋಡ್ತಾ ಇದ್ದರೆ ಅವರಿಗೆ ಸೇವೆ ಮಾಡದಿರೋರು ಯಾರಿದ್ದಾರೆ? ಮಾಡಲೇಬೇಕು. ಎಲ್ಲರೂ ಸಹಾಯ ಮಾಡಬೇಕು ಅಂತ ನನ್ನ ಆಸೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಮಾಡಿದ್ನ ಕಿಂಚಿತ್ ಅಳಿಲ ಸೇವೆ ಮೊಳಲ ಭಕ್ತಿ ಅಂತ ಹೇಳಿದಾಗೆ ನನ್ನಷ್ಟಲ್ಲ ಇನ್ನು ಎಷ್ಟೆಷ್ಟೋ ಮಾಡೋ ಚೈತನ್ಯ ಇರೋರಿದ್ದಾರೆ. ಎಲ್ಲರೂ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟುತ್ತಾ ಕೆಟ್ಟನೆಂದೇನೆ ಬೇಡ, ಕೊಟ್ಟದ್ದು ಕಟ್ಟಿಟ್ಟ ಬುತ್ತಿಕರಣ ಸರ್ವಜ್ಞ ಅಂತ ಸರ್ವಜ್ಞರು ಹೇಳಿದ್ದಾರೆ. ಕೊಟ್ಟಿದ್ದು ನಿಮಗೆ ಕಟ್ಟಿಟ್ಟ ಬುತ್ತಿ ಥರ ಇರುತ್ತೆ ಅಂತ. ಹಾಗೆ ಎಲ್ಲರೂ ಮನಸ್ಸು ಮಾಡಿ ಪ್ರಾಣಿ ದಯೆ ತೋರಿಸಿ, ಪ್ರಾಣಿಗಳಿಗೆ ಮನುಷ್ಯರಿಗೆ ಹೇಗೆ ಕನಿಕರ ತೋರಿಸ್ತೀರೋ ಹಾಗೆ ಪ್ರಾಣಿಗಳಿಗೂ ಕನಿಕರ ತೋರಿಸಿ. ಇದು ಕನಿಕರ ತೋರಿಸೋಗೋಸ್ಕರ ಮಾಡುವಂಥದ್ದಲ್ಲ, ಲೀಲಾವತಿಯಿಂದ ತೋರಿಸೋಗೋಸ್ಕರ ಮಾಡ್ತಾ ಇಲ್ಲ, ಮನಸ್ಸಿನಲ್ಲಿ ನೋವಾಗಿ ಮಾಡ್ತಾ ಇದ್ದೇವೆ. ಒಂದು ಬೆಳಿಗ್ಗೆಯಿಂದ ಇಲ್ಲಿಂದ ಕಾದು ಕೂತ್ಕೊಂಡು ಇದನ್ನೆಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೇವೆ ಅಂದರೆ ಇದರಲ್ಲಿ ತೋರಣಿಕೆ ಏನಿಲ್ಲ. ನನಗೆ ಇದನ್ನು ತೋರಿಸಿ ಏನಾಗಬೇಕಾಗಿದೆ? ಏನಿಲ್ಲ. 82 ವಯಸ್ಸಾಯಿತು. ಇನ್ನು ತೋರಿಸಿ ಮಾಡಿ ಅದು ನಾನು ಮೆಹರ್ಬಾನಿ ಪಡಿಬೇಕು ಅನ್ನೋ ಆಸೆ ಇಲ್ಲ. ಇದರಲ್ಲಿ ಮೆಹರ್ಬಾನಿ ಬೇಕಾಗಿಲ್ಲ, ಸಹಜತೆ ಬೇಕು. ತುಂಬ ಹೃದಯದಿಂದ ಮಾಡಬೇಕು. ಲೀಲಾವತಿ ಒಬ್ಬಳೆಲ್ಲ, ಲೀಲಾವತಿ ಅಂತ ಕೋಟಿಗಟ್ಟಲೆ ಲೀಲಾವತಿಯರುಗಳು ಇದ್ದಾರೆ. ಅವರೆಲ್ಲರೂ ಈ ಮನಸ್ಸು ಮಾಡಿ ಪ್ರಾಣಿ ದಯೆ, ಮನುಷ್ಯರ ಮೇಲೆ ಕನಿಕರ, ಆಗಿರೋ ಅನ್ಯಾಯಕ್ಕೆ ಸಹಕಾರ ನೀಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಮಾಡಿ. ಇದು ನಾವು ಮಾಡ್ತೀವಿ ಅನ್ನೋದ್ರಿಗಿಂತ ಜಾಸ್ತಿ ಮಾಧ್ಯಮದವರು ಎಲ್ಲರೂ ಇದನ್ನು ಮೊದಲೇ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ನಿಂತ್ಕೊಳ್ಳೋರು, ತಲೆ ಕೊಡೋರು, ಅವಮಾನ ಸಹಿಸ್ಕೊಂಡು ಮಾಡೋರು ಮಾಧ್ಯಮದವ್ರಿಗೆ ನಾನು ಆಭಾರಿಯಾಗಿದ್ದೀನಿ. ಯಾಕಂದರೆ ಶ್ರೇಷ್ಠ ಕೆಲಸ. ಸರ್ಕಾರಕ್ಕೂ ಮುಂಚೆ ನಾವು ರೆಡಿಯಾಗಿದ್ದೀವಿ ಅಂತ ಹೋಗಿ ಬೇಕಾದ್ರೆ ಪ್ರಾಣನೂ ಕೊಟ್ಬಿಟ್ಟು ಬಂದುಬಿಡ್ತಾರೆ.
ಇಂಥ ಮಾಧ್ಯಮದವ್ರನ್ನ ನಾನು ತುಂಬ ಹೊಗಳಿಕೆ ಹೆಮ್ಮೆ ಪಡ್ತಾಯಿದ್ದೀನಿ, ಇಷ್ಟಪಡ್ತಾಯಿದ್ದೀನಿ, ನಾನು ಸಂತೋಷ ಪಡ್ತಾಯಿದ್ದೀನಿ. ಇದ್ರ ಮೂಲಕ ನಿಮ್ಮ ಪಬ್ಲಿಕ್ ಟಿ ವಿ ಮತ್ತು BTV ಅವರು ಇದನ್ನು ಮಾಡ್ತಾಯಿದ್ರು. ಒಳ್ಳೆಯ ಕೆಲಸ ಇದು ನಿಜವಾಗ್ಲೂ, ಖಂಡಿತ. ಇನ್ಸ್ಪೆಕ್ಟರ್ ಸಾಹೇಬರು ಪಾಪ ಮನಸ್ಸು ಮಾಡಿ ಲಾರಿನ ತೊಗೊಂಬಂದು ಪಾಪ ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ಬೆಳಗ್ಗೆಯಿಂದ ಇಲ್ಲಿ ಕುಂತ್ಕೊಂಡು ಎಲ್ಲನೂ ಇದು ಮಾಡಿ ಸಹಕರಿಸಿ ಇದನ್ನು ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಸಾಮಾಜಿಕ ಕಳಕಳಿ ನಮ್ಮ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಲ್ಲೂ ಇರಬೇಕು, ಇಡೀ ಭಾರತೀಯರಲ್ಲೂ ಇರಬೇಕು. ಇದು ಏನೋ ಒಂದು ತಕ್ಷಣ ಆದ ತಕ್ಷಣ ನಾವಿದ್ದೀವಿ ಅಂತ ಬರ್ತಕ್ಕಂಥದ್ರಲ್ಲಿ ನಮ್ಮ ಕರ್ನಾಟಕ ಮಾಧ್ಯಮದವರು ಮತ್ತು ನಮ್ಮ ಜನತೆ ಇವರಿಬ್ಬರನ್ನು ನಾವು ಮರೆಯೋಕ್ಕಾಗಲ್ಲ. ನಿಮ್ಮ ಜೊತೆ ನಾವು ಬೆಳೆದಿದ್ದಂತ ಇಲ್ಲ ಕೊಂಡಿದ್ದು ಬೆಳಿಗ್ಗೆ ಬಂದು ಅದು ನೆನ್ನೆ ನೋಡಿ ಆ ಘಟನೆ ನೋಡ್ಬಿಟ್ಟು ಹಸುಗಳು ಮುಳುಗಿದ್ದು ನೋಡಿ ಅದು ಸುಮ್ಮನೆ ಬರೀ ಬಾಯಿ ಮೆಲ್ಕಾಗ್ತಾ ಕೂತಿರೋದನ್ನು ನೋಡಿ ಸಹಿಸ್ಕೊಳ್ಳಿಲ್ಲ ನನ್ನ ತಾಯಿಯವರಿಗೆ. ಪಾಪ ತಕ್ಷಣ ಬಂದು ಬೆಳಗ್ಗೆ ಅದನ್ನು ಮಾಡಿ ನಿಮಗೆ ಕರೆ ಮಾಡಿದೆ, ನಾನು ಈ ಥರ ಮಾಡ್ತಾಯಿದ್ದೀವಿ ಅಂತ. ಪಾಪ ನೀವು ಸಹಕಾರ ಮಾಡಿದ್ರಿ, ನಾವು ಇದನ್ನು ಕೊಯ್ದು ತೊಗೊಂಬಂದು ರೆಡಿ ಮಾಡಿದ್ವಿ. ಇಷ್ಟೊತ್ತು ಕೂತು ಇವಾಗ ಕೊಯ್ದು ಎಲ್ಲ ಮುಗಿಸಿ ಪಾಪ ನಮ್ಮ ಬೆಳಗಾವಿ ಕಳಿಸುವಂಥ ಕೆಲಸ ಮಾಡಿದ್ದೀವಿ. ಅದಕ್ಕೆ ಸಹಕಾರ ನಿಮ್ಮದಿದೆ.